ನಮಸ್ಕಾರ ಸಚಿನ್ ಅವ್ರೆ, ಏನ್ ಚೆನ್ನಾಗಿದ್ದೀರಾ? ಏನ್ ಸಮಾಚಾರ? ನಮಸ್ಕಾರ ರಜಾಣ, ಬನ್ನಿ ಕೂತ್ಕೊಳ್ಳಿ. ಆರಾಮ? ಇದೇನ್ ಈ ಕಡೆ ಹಿಂಗ್ ಬಂದ್ಬಿಟ್ರದ? ಅದೇ LIC ವಿಷಯ ತಾನೆ? ಹೌದು ಸಚಿನ್, ಇವತ್ತು ನಾನು ಪಾಲಿಸಿ ಮಾರಾಟ ಮಾಡ್ಲಿಕ್ಕೆ ಬಂದಿಲ್ಲ. ಆದ್ರೆ ಇವತ್ತು ನಿಮ್ಮ ಕುಟುಂಬಕ್ಕೆ ಒಂದು ಲೆಕ್ಕಾಚಾರ ತೋರ್ಸಕ್ ಬಂದಿದ್ದೀನಿ. ನೋಡಿ ನಡ್ರಜಣ, LIC ಮೇಲೆ ನಮಗೂ ನಂಬಿಕೆ ಇದೆ. ಆದ್ರೆ ಮಗನ್ ಫೀಸ್ ಬೇರೆ ಕಟ್ಬೇಕಾ, ಲೋನ್ ಬೇರೆ ತಗೊಂಡಿದ್ದೀನ, ಅದ್ ಬೇರೆ ಕಟ್ಬೇಕಾ, ಮುಂದಕ್ಕೆ ನೋಡೋಣ ಬಿಡಿ. ಹೌದು ಸಚಿನ್, ನಿಮ್ ಸಮಸ್ಯೆ ನಮ್ಗೆ ಅರ್ಥ ಆಗ್ತದೆ. ನೀವು ತರ ಸಂಬಳದಲ್ಲಿ ಮಕ್ಳು ಫೀಸ್ ಕಟ್ಬೇಕು, ಮನೆ EMI ಕಟ್ಬೇಕು, ಕಾರ್ EMI ಕಟ್ಬೇಕು, ತುಂಬಾ ಕಷ್ಟ ಇದೆ. ಹೌದು, ತುಂಬಾ ಕಷ್ಟ ಇದೆ ಕಾರಣ. ಅಲ್ಲ ಸಚಿನ್ ಅವ್ರೆ, ಉದಾಹರಣೆಗೆ ನೀವೊಂದು 10 ದಿವಸ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಿಮ್ EMIಗಳು ಕಟ್ಟಾರ ಯಾರು, ಮಕ್ಳು ಫೀಸ್ ಕಟ್ಟಾರ ಯಾರು, ಅಥವಾ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಅನಾಹುತಗಳಾದ್ರೆ ನಿಮ್ಮ ಸಂಸಾರ ನಡೆಸಾರ ಯಾರು, ನಿಮ್ ಸಂಸಾರಕ್ಕೆ ಯಾರು ಆಧಾರ ಆಗ್ತಾರೆ? ಇವತ್ತಾದ್ರೂ ಇದನ್ನ ಯೋಚನೆ ಮಾಡಿದೀರಾ? ನೋಡಿ ಸಚಿನ್ ಅವ್ರೆ, ನಾವಿದ್ದಾಗ ನಮ್ಮ ಕುಟುಂಬಕ್ಕೆ ನಾವು ATM ಇದ್ದಂಗೆ. ನಾವಿದ್ದಾಗಲೇ ಇಷ್ಟೊಂದು ಸಮಸ್ಯೆಗಳು ಬರ್ತವೆ, ನಾವ್ ಇಲ್ಲದೆ ಇದ್ದಾಗ ಇನ್ನೆಷ್ಟು ಸಮಸ್ಯೆಗಳು ಬರ್ಬೋದು. ಕೇವಲ 50-100 ರೂಪಾಯಿ ಇವತ್ತು ಉಳಿತಾಯ ಮಾಡಿದ್ರೆ ಒಂದ್ ದಿವಸ ನಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ ಒಂದೊಳ್ಳೆ ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ. ಜೊತೆಗೆ ನಮ್ಮ ವಯಸ್ಸಾದಾಗ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಹಾಕಲ್ವಲ್ಲ, ಆ ಟೈಮಲ್ಲಿ ನಮ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬಂದ್ರೆ ಎಷ್ಟು ಚೆನ್ನಾಗಿರ್ತದೆ ಹೇಳಿ. ಅಲ್ಲ ನಟರಾಜಣ್ಣ, ನೀವ್ ಹೇಳ ಸರಿ, ಆದ್ರೆ ಈ ದುಡ್ಡು ಬರ್ತದೆ ಅಂತ ಏನ್ ಗ್ಯಾರಂಟಿ ಹೇಳಿ? ಖಂಡಿತ ಸಚಿನ್, LIC ಅಂದ್ರೆ ದೇಶದ ಜನರ ನಂಬಿಕೆ. ಇಲ್ಲಿ ನಿಮ್ಮ ಹಣಕ್ಕೆ ಸಂಪೂರ್ಣ ಭದ್ರತೆ ಇದೆ. ನೆನಪಿರ್ಲಿ, LIC ನ ಕಷ್ಟ ಬಂದಾಗ ಮಾಡ್ಸಕ್ಕಾಗಲ್ಲ, ಕಷ್ಟಕ್ಕೆ ಆಗ್ಲಿ ಅಂತ ಮಾಡಿಸ್ಬೇಕು. ನೀವ್ ಹೇಳೋದು ಸರಿ ನಟರಾಜಣ್ಣ, ನಾಳೆ ಅಂತ LIC ನ ಮುಂದೂಡ್ಕೊಂಡು ಹೋಗೋದು ದೊಡ್ಡ ತಪ್ಪು. ಎಲ್ಲ ಒಂದು LIC ಒಂದು ಪ್ಲಾನ್ ಇದ್ದರೆ ಹೇಳಿ ನೋಡೋಣ. ತುಂಬಾ ಒಳ್ಳೆ ನಿರ್ಧಾರ ಸಚಿನ್. ಇದು ಜವಾಬ್ದಾರಿ ಇರುವ ಮನುಷ್ಯರ ಲಕ್ಷಣ. LIC ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನ ನೀವು ಸಂಪರ್ಕಿಸಬಹುದು. ನನ್ನ ಸಂಖ್ಯೆ 7006257649 ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ದಯಮಾಡಿ ಎಲ್ರು ಕೂಡ LIC ನ ಪರ್ಚೇಸ್ ಮಾಡಿ. ನಮಸ್ಕಾರ.